ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ಮುಂದೆ ನೀವು ಕೇವಲ 10 ರೂಪಾಯಿಗಳಿಗೆ 1 ವರ್ಷದವರೆಗೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಕಾಲ್ ರೀಚಾರ್ಜ್ ಅನ್ನು ಹಾಕಿಸಿಕೊಳ್ಳಬಹುದು. ಹೌದು, ಏನಪ್ಪಾ ವಿಷಯ ಅಂದರೆ ದೇಶದ ಎಲ್ಲ ಮೊಬೈಲ್ ಬಳಕೆದಾರರಿಗೆ ಟೆಲಿಕಾಂನಿಂದ ದೊಡ್ಡ ಗಿಫ್ಟ್ ಅಂತಾನೆ ಹೇಳಬಹುದು. ಇನ್ನು ಕೇವಲ ನೀವು 10 ರೂಪಾಯಿಗಳಿಗೆ ನಿಮಗೆ 1 ವರ್ಷದವರೆಗೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಕಾಲ್ ಇರುತ್ತದೆ. ದೇಶದಲ್ಲಿ ಇತ್ತೀಚೆಗೆ ಏರ್ಟೆಲ್ ಮತ್ತು ಜಿಯೋ ಹಾಗೂ ವೊಡಾಫೋನ್ಗಳು ತಮ್ಮ ರೀಚಾರ್ಜ್ ಪ್ಲಾನ್ಗಳನ್ನು ಹೆಚ್ಚು ಮಾಡಿದ್ದಾರೆ. ಇನ್ನು 2 ಸಿಮ್ಗಳನ್ನು ಹೊಂದಿರುವ ಗ್ರಾಹಕರಿಗಂತೂ ತುಂಬಾ ತಲೆನೋವಾಗಿತ್ತು. ಪ್ರತಿ ತಿಂಗಳು ಇನ್ಕಮಿಂಗ್ಗೋಸ್ಕರ ಒಂದು ಸಂಖ್ಯೆಗೆ ರೀಚಾರ್ಜ್ ಮಾಡಿಸುವುದು ಅನಿವಾರ್ಯವಾಗಿತ್ತು. ಏಕೆಂದರೆ ಆ ನಂಬರ್ ಬ್ಯಾಂಕ್ ಖಾತೆಗೆ ಅಥವಾ ಆಧಾರ್ ಸಂಖ್ಯೆ ಹೀಗೆ ಅಮೂಲ್ಯವಾದ ಸೇವೆಗಳಿಗೆ ಲಿಂಕ್ ಮಾಡಿದ್ದರು. ಹೀಗೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ರೀಚಾರ್ಜ್ ಮಾಡಿಸುವುದು ಅನಿವಾರ್ಯವಾಗಿತ್ತು. ಇದರಿಂದ ಟೆಲಿಕಾಂ ಕಂಪನಿಗಳು ತುಂಬಾ ಲಾಭ ಮಾಡುತ್ತಿದ್ದವು. ಇನ್ನು ನಾವು ಕೇವಲ ಒಂದು ಸಿಮ್ಮನ್ನು ಬಳಸದೆ 2 ಸಿಮ್ಮನ್ನು ಬಳಸುತ್ತೇವೆ. ಒಂದು ಸಿಮ್ಮನ್ನು ಕರೆ ಮಾಡಲು ಬಳಸಿದರೆ ಇನ್ನೊಂದು ಸಿಮ್ಮನ್ನು OTPಗಾಗಿ ಬಳಸುತ್ತೇವೆ. ಈ ಕಾರಣದಿಂದಾಗಿ ನಾವು 2 ಸಿಮ್ಗಳಿಗೆ ರೀಚಾರ್ಜ್ ಮಾಡಿಸುವುದು ಅನಿವಾರ್ಯವಾಗಿರುತ್ತದೆ. ಆ ಎಲ್ಲ ಕಷ್ಟಗಳನ್ನು ಅರಿತ ಭಾರತೀಯ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ದೇಶದ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಬಿಗ್ ಶಾಕ್ ಅನ್ನು ನೀಡಿದೆ. ಇನ್ಮುಂದೆ ಗ್ರಾಹಕರು ಕೇವಲ 10 ರೂಪಾಯಿಗಳಿಗೆ ರೀಚಾರ್ಜ್ ಮಾಡಿಸಿಕೊಳ್ಳಬಹುದು, ಅದು 1 ವರ್ಷದವರೆಗೆ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. 2024ರಲ್ಲಿ 3 ಖಾಸಗಿ ಟೆಲಿಕಾಂ ಕಂಪನಿಗಳು ತಮ್ಮ ರೀಚಾರ್ಜ್ ಬೆಲೆಯನ್ನು ಏರಿಸಿದ್ದರು. ಇದರಿಂದ ಗ್ರಾಹಕರಿಗೆ ತುಂಬಾ ತೊಂದರೆಯಾಗಿತ್ತು. ಇತ್ತ ಸರ್ಕಾರಿ ಕಂಪನಿಯಾದ BSNL ಸಿಮ್ನಲ್ಲಿ ರೀಚಾರ್ಜ್ ಬೆಲೆ ಕಡಿಮೆ ಇದ್ದರೂ ಅದು ನೆಟ್ವರ್ಕ್ ಎಲ್ಲೂ ಸಿಗುತ್ತಿರಲಿಲ್ಲ. ಈ ಕಾರಣದಿಂದಾಗಿ ಗ್ರಾಹಕರು ಖಾಸಗಿ ಕಂಪನಿಯ ಸಿಮ್ಗಳನ್ನು ಬಳಸುತ್ತಿದ್ದರು. ಈ ಕಾರಣದಿಂದಾಗಿ ಟೆಲಿ ಅವರು ಕೇವಲ 10 ರೂಪಾಯಿಗಳಿಗೆ ರೀಚಾರ್ಜ್ ಪ್ಲಾನ್ ಅನ್ನು ತಂದಿದ್ದಾರೆ. ಇದು ಕೇವಲ ಇನ್ನು ಸ್ವಲ್ಪ ದಿನಗಳಿಗೆ ಜಾರಿ ತರಬಹುದು. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.